ನಮ್ಮ ಮಲೆನಾಡು ಮಡಿಕೇರಿ ಐ ಮೀನ್ ಸ್ಪೆಷಲಿ ಸಕಲೇಶ್ಪುರ ಆಗಿರ್ಬೋದು ಮತ್ತು ಕೊಡಗು ಮತ್ತು ಚಿಕ್ಕಮಂಗ್ಳೂರುಗಳಲ್ಲಿ ಇದು ತುಂಬ ಫೇವ್ರೆಟ್ ಮತ್ತು ಎಲ್ಲದಕ್ಕೂ ಇದನ್ನೇ ಮಾಡ್ತಾರೆ. ಮಸ್ತಾಗಿದೆ. ಬಾರ್ ಕೂಡ ಹೇಳ್ದಂಗೆ ಇದು ಬಲ್ತಿರೋ ಮಾಂಸ ಆಗಿರೋದ್ರಿಂದ ಚೆನ್ನಾಗಿ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲಿ ಮನೇಲೇ ಒಂದು ಡಿಶ್ ಮಾಡ್ತಾಯಿದ್ದೀವಿ. ಹೊರಗಡೆ ಹೋಗಿ ಮಾಡ್ತಾಯಿಲ್ಲ. ಹೊರಗಡೆ ಈ ಡಿಶ್ನ ಮಾಡೋವಂಥ ಸಂದರ್ಭ ಬಂದಾಗ ಖಂಡಿತವಾಗ್ಲೂ ಅದನ್ನು ಹೊರಗಡೆ ಕೂಡ ಮಾಡ್ತೀವಿ. ಏನಪ್ಪ ಅದು ಡಿಶ್ ಅಂತ ನೀವು ಕೇಳೋದಾದರೆ, ನಮ್ಮ ಮಲೆನಾಡು ಮಡಿಕೇರಿ ಐ ಮೀನ್ ಸ್ಪೆಷಲಿ ಸಕಲೇಶ್ಪುರ ಆಗಿರ್ಬೋದು ಮತ್ತು ಕೊಡಗು ಮತ್ತು ಚಿಕ್ಕಮಂಗ್ಳೂರುಗಳಲ್ಲಿ ಇದು ತುಂಬ ಫೇವ್ರೆಟ್ ಮತ್ತು ಎಲ್ಲದಕ್ಕೂ ಇದನ್ನೇ ಮಾಡ್ತಾರೆ. ಏನೇ ಹಬ್ಬ ಹರಿದಿನ ಏನೇ ಇದ್ರೂ ಕೂಡ ಎಲ್ಲದಕ್ಕೂ ಇದನ್ನು ಮಾಡ್ತಾರೆ. ಅದು ಯಾವುದು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ಅನ್ಕೊತೀನಿ. ಇನ್ನೂ ಗೆಸ್ ಮಾಡಿಲ್ಲ ಅಂದರೆ ಹಿಮಾ ಅದನ್ನು ಹೇಳ್ತಾಳೆ ಯಾವುದು ಅಂತ. ಮಲೆನಾಡು ಟ್ರೆಡಿಷನಲ್ ಫುಡ್ ಪೋರ್ಕ್. ಓಕೆ, ಸೊ ಇದು ಆ್ಯಕ್ಚುಲಿ ಅವಳಿಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಮುಂಚೆ ಮಾಡಿಲ್ಲಲ್ಲ, ನಾನು ಅದು ಟಚ್ ಕೂಡ ಮಾಡಿ ಅವಳು ಪೋರ್ಕ್ ಮಾಂಸ ಕೂಡ ಮುಟ್ಟಿಲ್ಲ, ತಿಂದಿಲ್ಲ, ಆಮೇಲೆ ತಿಂದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಮದುವೆ ಆದಮೇಲೆ ಈಗ ನಾವು ಊರಿಗೆ ಮನೆಗೆ ಇಲ್ಲಿ ಹೋದಾಗೆಲ್ಲ ಎಲ್ಲರೂ ಮೇನ್ ಪೋರ್ಕ್ ಇರುತ್ತಲ್ಲ, ಆವಾಗ ಒಂದು 2-3 ಸತಿ ಬಿಫೋರ್ ಪಾಪು ಆಗೋಕ್ಕೆ ಮುಂಚೆ ಅವಳು ಅದು ಬರೀ ಏನು ಮಾಂಸ ಪೀಸ್ ಕಂಡ ಇರುತ್ತಲ್ಲ ಬಾರ್ ಬಿಟ್ಟು ಅದನ್ನು ತಿಂತಾಯಿದ್ಲು. ಟೇಸ್ಟ್ ಮಾಡಿದ್ದಾಳೆ. ಸೊ ಯು ಕ್ಯಾನ್ ಸೇ ನಾನು ಗೊತ್ತಿದೆ, ಅದರ ಟೇಸ್ಟ್ ಗೊತ್ತಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಆ ಡಿಶ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದನ್ನು ಬಂದ್ಬಿಟ್ಟು ನಾವು ಪೆಪ್ಪರ್ ಡ್ರೈ ಅಂದರೆ ಸೊ ಸೆಮಿ ಗ್ರೇವಿನೂ ಮಾಡ್ಬೋದು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ, ನೀರು ಆ್ಯಡ್ ಮಾಡಲಿಲ್ಲ ಅಂದರೆ ಅದು ಫುಲ್ಲು ಡ್ರೈ ಆಗುತ್ತೆ. ಸೊ ಅದನ್ನು ಹಿಮ ಇವತ್ತು ಮಾಡ್ತಾ ಇದ್ದಾಳೆ. ಸೊ ಇವಳು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾಳೆ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆದ್ರೂ ನನಗೆ ಹಿಮನ ಅಡುಗೆ ಮೇಲೆ ತುಂಬ ನಂಬಿಕೆ ಇದೆ. ನೀವು ಲಾಸ್ಟ್ ವ್ಲಾಗ್ಸ್ ವೀಡಿಯೋಸ್ ಎಲ್ಲ ನೋಡಿರ್ಬೋದು ನಮ್ಮ ಸಬ್ಸ್ಕ್ರೈಬರ್ಗಳು. ಇನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಕೂಡ ನೀವು ಚೆಕ್ ಮಾಡ್ಬೋದು. ಅಡುಗೆ ಮಾತ್ರ ಅವಳು ಆ್ಯಕ್ಚುಲಿ ಮದುವೆ ಆದಮೇಲೆ ಕಲ್ತಿರೋದು ಅಡುಗೆ. ಆಫ್ಟರ್ ಸೋ ಮಚ್ ಆಫ್ ಫೇಲ್ಯೂರ್ಸ್ ಅಂತಾರಲ್ಲ, ಹಂಗೆ ತುಂಬ ಫೇಲ್ಯೂರ್ ಎಲ್ಲ ಆದಮೇಲೆ ಕಲ್ತಿರೋದು. ಐ ಹ್ಯಾವ್ ಟು ರಿಯಲಿ ಅಪ್ರಿಷಿಯೇಟ್ ಹಿಮಾ. ಯಾಕಂದರೆ ಅವಳು ನನಗೋಸ್ಕರನೇ ಪಾಪ ಅಡುಗೆ ಕಲ್ತ್ಲು. ಮನೇಲಿ ಪಾಪ ಕಾಫಿ ಟೀ ಬಿಟ್ಟರೆ ಏನೂ ಮಾಡ್ತಾ ಇರಲಿಲ್ಲಂತೆ. ಅದು ಬಿಟ್ಟರೆ ಬಿಸಿನೀರು ಒಂದು ಕಾಯಿಸೋಳಂತೆ. ನಮ್ಮ ಮನೇಲಿ ಇವಾಗ ಕೆಟ್ಟೋಳಾಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇವಾಗ ಹಿಮಾ ಪೋರ್ಕ್ ಮಾಡ್ತಾಳೆ. ಇದನ್ನು ನಮ್ಮ ಕೆಲವರು ಕೂರ್ಗಿ ಸ್ಟೈಲ್ ಅಂತ ಕರೀತಾರೆ, ಪೆಪ್ಪರ್ ಫ್ರೈ ಅಂತಾರೆ, ಬ್ಲ್ಯಾಕ್ ಪೋರ್ಕ್ ಅಂತ ಕೂಡ ಕರೀತಾರೆ. ಆ ರೀತಿ ಇದನ್ನು ಮಾಡ್ತೀವಿ. ಸೊ ಅದು ಬ್ಲ್ಯಾಕ್ ಹೇಗೆ ಬರುತ್ತೆ, ಏನು ಬರುತ್ತೆ ಅಂತ ತಿಳಿಸ್ಕೊಡ್ತೀವಿ. ಸೊ ನಡೀರಿ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವಾಗ ನಾವು 1 kg ಪೋರ್ಕ್ ತೊಗೊಂಡಿದ್ದೀವಿ. ಸೊ ಇದು ಪೋರ್ಕ್ ಪ್ರೊಸೀಜರ್ ಏನಪ್ಪ ಅಂದರೆ, ಫಸ್ಟು ಕ್ಲೀನ್ ಮಾಡ್ಕೋಬೇಕು, ನೀಟಾಗಿ ತೊಳ್ಕೊಬೇಕು. ಸೊ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀವಿ. ಸೊ ನೀವು ನೋಡ್ಬೋದು, ಇದು ಹೋಮ್ ಮೇಡ್ ಅರಿಶಿನ. ಹಾಗೆ ಇದು ಮನೇಲಿ ಸಿಗೋ ಅರಿಶಿನ. ಕಲರ್ ನಿಮಗೆ ಡಿಫ್ರೆನ್ಸ್ ಅಂಗಡಿ ಅರಿಶಿನ, ಐ ಮೀನ್ ಅಂಗಡಿ ಅರಿಶಿನ. ಇದು ರೈಟ್ ಸೈಡಲ್ಲಿರೋದು ಅಂಗಡಿ ಅರಿಶಿನ, ಓಕೆನಾ. ಇದು ಮನೆ ಮಾಡಿದ ಅರಿಶಿನ. ಸೊ ಇದು ಆ್ಯಕ್ಚುಲಿ ಒರಿಜಿನಲ್ ಅರಿಶಿನ ಅಲ್ಲ. ಸೊ ಇದು ಏನಂದರೆ, ಯಾರು ಇದು ನಿಮ್ಮ ಮಮ್ಮಿ ಕೊಟ್ಟಿದ್ದಲ್ಲ? ಮಮ್ಮಿ ಕೊಟ್ಟಿರೋದು. ಮಮ್ಮಿ ಬೆಳೆಸಿ ಅದು ಮನೇಲೆ ಹೋಮ್ ಗಾರ್ಡನಲ್ಲಿ, ಅಂದರೆ ಮನೇಲೆ ಪಾಟಲ್ಲೇ ಅರಿಶಿನ ಕೊಂಬು ಬೆಳೆಸಿ ಅದನ್ನು ಕಿತ್ತು ಒಣಗಿಸಿ ಆಮೇಲೆ ಅದನ್ನು ಮನೇಲೆ ಪುಡಿ ಮಾಡಿರೋದು. ಸೊ ಇದು ಆ್ಯಕ್ಚುಲ್ ಅರಿಶಿನದ ಕಲರ್, ಓಕೆನಾ. ಸೊ ವಾಶ್ ಆಗಿದೆ, ಒಂದು 3 ಸತಿ ವಾಶ್ ಮಾಡ್ಕೊಂಡಿದ್ದೀವಿ ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು. ಇವಾಗ ನೆಕ್ಸ್ಟ್ ಕುಕ್ಕಿಂಗ್ ಎಲ್ಲ ಹಿಮಾಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಮಾಡಿ ಹೇಳಿ ಇವಾಗ ಏನಕ್ಕೆ ಅರಿಶಿನ ಆಗ್ತಾಯಿದೆ? ಆಯ್ತು, ಸರಿ. ಎಲ್ಲ ನನಗೆ ಹೇಳ್ತಾರೆ, ನೀನೇ ಜಾಸ್ತಿ ಮಾತಾಡ್ತೀಯಲ್ಲ ಗುರು, ಪಾಪ ಅವ್ರಿಗೂ ಮಾತಾಡೋಕ್ಕೆ ಬಿಡು ಅಂತ. ಹಾಗಾಗಿ ಆ್ಯಕ್ಚುಲಿ ಪೋರ್ಕ್ ನಾನು ವಾಶ್ ಮಾಡಿಲ್ಲ, ಅಭಿ ವಾಶ್ ಮಾಡಿಕೊಟ್ಟಿದ್ದಾರೆ. ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಅಭಿನೂ ನನಗೆ ಹೆಲ್ಪ್ ಮಾಡ್ತಾರೆ ಕುಕ್ಕಿಂಗಲ್ಲ ಅಭಿ? ಖಂಡಿತವಾಗ್ಲೂ ನಮಗೋಸ್ಕರನೇ ಅಲ್ವಾ ನೀವು ಇಷ್ಟೊಂದು ಕಷ್ಟಪಡ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಭಿ ಇದೆಲ್ಲ ಕಟ್ ಮಾಡಿಕೊಟ್ಟಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್, ಕ್ರೆಡಿಟ್ಗೋಸ್ಕರ. ಓಕೆ, ನಾನು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಚೂರು ಖಾರದ ಪುಡಿ, ಒಂಚೂರು ಖಾರದ ಪುಡಿ ಸ್ವಲ್ಪ, ಯಾಕಂದರೆ ಎಷ್ಟು. ಓಕೆ, ಸೊ ಇವಾಗ ಇದಕ್ಕೆ ಅರಿಶಿನ ಪುಡಿ, ಖಾರ ಪುಡಿ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ. ಇದು ಆ್ಯಕ್ಚುಲಿ ಏನಂದರೆ
ಹೀಗೆ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಮತ್ತು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓಕೆ. ಹಸಿಮೆಣ್ಸಿನ್ಕಾಯಿ ಎಷ್ಟು ಹಾಕಿದೆ? ಹಸಿಮೆಣ್ಸಿನ್ಕಾಯಿ 5 ಓಕೆ. ಆಮೇಲೆ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿನ ನೀಟಾಗಿ ಜಜ್ಕೋಬೇಕು, ಆವಾಗ ಅದ್ರ ರಸ ಬಿಡುತ್ತೆ ನೀಟಾಗಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ರುಬ್ಕೊಳ್ಬೇಕು. ಅದು ಆ್ಯಡ್ ಮಾಡೋದಕ್ಕೆ ಜಜ್ಜ್ ಹಾಕಿದ್ರು ನಡೆಯುತ್ತೆ, ಬಟ್ ಹಾಗೆ ರುಬ್ಕೊಂಡ್ರೆ ಹಸಿ ಶುಂಠಿನ ಚೆನ್ನಾಗಿ. ಸೊ ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡ್ಬೋದು. ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸು. ಸೊ ಇವಾಗ ಇದಕ್ಕೇನು ಆಯಿಲ್ ಹಾಕೋದು ಬೇಕಾಗಿಲ್ಲ, ಯಾಕಂದರೆ ಅದು ಪೋರ್ಕ್ ಬಾರಲ್ಲೇ ಆಯಿಲ್ ಇರುತ್ತೆ. ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ, ಕಲಿಸ್ಕೊತೀನಿ. ಸೊ ಇವಾಗ ಇದೇನು ಮಾಡ್ತಿದ್ದಾಳೆ ಅಂದರೆ ಕಂಪ್ಲೀಟಾಗಿ ಇವಾಗ ಎಲ್ಲ ನೀಟಾಗಿ ಇವಾಗ ಹೆಂಗೆ ನಾವು ಬಾರ್ಬಿಕ್ಯೂ ಮಾಡೋಕ್ಕೆ ಹೆಂಗೆ ಮ್ಯಾರಿನೇಟ್ ಮಾಡಿ ಆ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಕೊಂತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಒಂದು ಪ್ರೊಸೀಜರ್ ಇದೆ, ಅದು ತುಂಬ ಮೇನ್ ಪ್ರೊಸೀಜರು. ಆ ಪ್ರೊಸೀಜರ್ನ ನಾವು ಫಾಲೋ ಮಾಡ್ತೀವಿ. ಅದು ನಾನು ನಿಮ್ಗೆ ಹೇಳ್ತೀನಿ ಏನೇನು ಹಾಕಬೇಕು ಹೇಗೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಇವಾಗ ಒಂಚೂರು ಉಪ್ಪು ಹಾಕಿ ಅಭಿ ಹಂಗೆ ಕಂಪ್ಲೀಟಾಗಿ ಮ್ಯಾರಿನೇಟ್ ಆಗ್ತಿದೆ. ಅಭಿ ಉಪ್ಪು ಹಾಕ್ತಾರೆ, ಯಾಕಂದರೆ ಅವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ತಿನ್ನುವಾಗ, ಅದಕ್ಕೆ ನಾನು ಅವ್ರ ಕೈಲಿ ಹಾಕ್ಸ್ತಿದ್ದೀನಿ. ಆಮೇಲೆ ಹಾಕೊಂಡ್ರೆ ಆಯಿತು, ಫ್ರೈ ಆದಮೇಲೆ. ಸೊ ಇವಾಗ ಕಂಪ್ಲೀಟ್ ಆಗಿದ್ದು ಮ್ಯಾರಿನೇಟ್ ಆಗ್ತದೆ. ಈಗ ಮಿಕ್ಸ್ ಮಾಡಿ ಸೈಡಲ್ಲಿ ಇಡಬೇಕಲ್ವಾ? ಕ್ಲೋಸ್ ಮಾಡಿಬಿಟ್ಟು ಅಷ್ಟೇ ನೋಡಿ. ಓಕೆ. ಸೊ ನೋಡ್ಬೋದು ಇವಾಗ ಮಸಾಲೆನ ಸೊ ನೋಡ್ಬೋದು ಇವಾಗ ಬ್ರೌನಿಂದ ಫುಲ್ ಕಂಪ್ಲೀಟಾಗಿ ಬ್ಲ್ಯಾಕ್ ರೆಡಿಯಾಗಿದೆ. ಇದಾದಮೇಲೆ ಆರಿಸ್ಕೊಂಡು ಇದನ್ನು ನಾವು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿಟ್ಕೋಬೇಕಾಗುತ್ತೆ. ಓಕೆ. ಸೊ ನಮ್ಮ ಮಸಾಲೆ ರೆಡಿಯಾಗಿದೆ. ನೋಡ್ಬೋದು ಮ್ಯಾರಿನೇಟ್ ಮಾಡಿರೋಂಥ ಪೋರ್ಕ್ ಫುಲ್ ಹೀರ್ಕೊಂಡಿದೆ ನೀಟಾಗಿ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ ಲಾಸ್ಟಾಗೆ. ಸೊ ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿರೋದನ್ನ ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಬಾಣಲಿ ಅಂದರೆ ಕುಕ್ಕರ್ಗೆ, ಯಾಕಂದರೆ ಮಾಂಸ ಸ್ವಲ್ಪ ಬಲ್ತಿರೋದ್ರಿಂದ ಸ್ವಲ್ಪ ಒಂದು ವೇಳೆ ಫ್ರೈ ಆಗಲಿಲ್ಲ ಅಂದರೆ ನೀಟಾಗಿ ಅವಾಗ 1 ವಿಷಲ್ 2 ವಿಷಲ್ ಕೂಗಿಸ್ಕೋಬೇಕು. ಯೂಶಲಿ ಪಾತ್ರೆಯಲ್ಲೇ ಮಾಡ್ಬೋದು. ಇನ್ನು ಸೌದೆ ಒಲೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ, ಅದು ಫ್ಲೇವರೇ ಮಸ್ತಾಗಿರುತ್ತೆ. ಇದು ನಾನೇನು ಮಾಡ್ತೀನಿ, ಸ್ವಲ್ಪ ಹೊತ್ತು ಕುಕ್ ಮಾಡಿ ಕುಕ್ಕರ್ ಕೂಗಿಸ್ಬಿಡ್ತೀನಿ. ಹೌದಾ? ಹಾಗಾದ್ರೆ ಎಳೆ ಮಾಂಸ ಆಗಿದ್ರೆ ತುಂಬ ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ನೋಡ್ಬೋದು ಇದು ಆಲ್ಮೋಸ್ಟ್ ಬೆಂದಿದೆ. ಸೊ ಇವಾಗ ಏನು ಮಾಡ್ತೀವ? ಕುಕ್ಕರ್ ಕೂಗಿಸ್ತೀನಿ. ಓಕೆ. ಆ್ಯಕ್ಚುಲಿ ನಾನು ತುಂಬ ಹೊತ್ತು ನಿಂತ್ಕೊಂಡು ಬೇಯಿಸಿದ್ದೀನಿ. ಸೊ ಇವಾಗ ಕುಕ್ಕರ್ ಕೂಗಿಸ್ಕೊಂತೀನಿ ಲಾಸ್ಟ್. ಆಯ್ತು, ಸರಿ. ಸೊ ಈ ಕುಕ್ಕರ್ ಕೂಗಾದ್ಮೇಲೆ ಏನು ಫ್ರೈ ಆಗುತ್ತಲ್ಲ, ಅದು ಫ್ರೈ ಆಗಿರೋದನ್ನ ಒಂದ್ಸತಿ ಫುಲ್ ಕಂಪ್ಲೀಟಾಗಿ ಮಾಂಸ ಬೆಂದಮೇಲೆ ಇದನ್ನು ಹಾಕ್ಕೊಂಡು ಮತ್ತೆ ಒಂದು ರೌಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ನೋಡಿ ಆಯಿತು, ಕುಕ್ಕರ್ ಇಟ್ಬಿಡು. ಇದಕ್ಕೆ ನೀರು ಏನು ಹಾಕೋದು ಬೇಡ, ಒಂಚೂರು ಲೈಟಾಗಿ ಅಷ್ಟೇ. ಯಾಕಂದರೆ ನಾವು ವಾಶ್ ಮಾಡ್ಕೊಂಡು ಮಸಾಲೆ ಏನಿತ್ತಲ್ವ ಪಾತ್ರೆಯಲ್ಲಿ, ಅದನ್ನೇ ಜಸ್ಟ್ ಒಂದು ಅರ್ಧ ಗ್ಲಾಸಷ್ಟು ಇತ್ತು, ಅದನ್ನು ಹಾಕ್ಕೊಂಡಿದ್ದೀವಿ. ಇವಾಗ ಇದಕ್ಕೇನು ಒಂದು ಗ್ಲಾಸ್ ನೀರು ಹಾಕಿದ್ರೆ ಸಾಕಲ್ಲ? ಒಂದು ಬೌಲ್ ಅಷ್ಟು ಹಾಕ್ತೀವಿ. ಒಂದು ಬೌಲ್ ಅಂದರೆ 1/4 ಲೀಟ್ರ್ ನೀರು 1 kg ಮಾಂಸಕ್ಕೆ. ಅದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಇನ್ನೊಂಚೂರು ಜಾಸ್ತಿ ಹಾಕೋಬೋದು, ಇಲ್ಲ ಅಂದರೆ ನೀರೇ ಬೇಕಾಗಿಲ್ಲ, ಫುಲ್ ಡ್ರೈ ಬೇಕು ಅಂತ ಹೇಳಿದ್ರೆ ಹಾಗೆ ಮಾಡ್ಬೋದು. ನಿಮ್ಗೆ ಡಿಪೆಂಡ್, ನಿಮಗೆ ಡ್ರೈ ಬೇಕು ಅಂದರೆ ಸ್ವಲ್ಪ ನೀರು, ಗ್ರೇವಿ ಜಾಸ್ತಿ ಬೇಕು ಅಂತೇಳಿದ್ರೆ ಸ್ವಲ್ಪ ಗ್ರೇವಿ ಥರ ನೀರು. ನಾನು ಗ್ರೇವಿ ಬೇಕಾದಕ್ಕೆ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಹಾಕ್ಬಿಟ್ಟು ಒಂದ್ಸರಿ ತಿರುಗಿಸ್ಬಿಟ್ಟು ಕುಕ್ಕರ್ ಹಾಕ್ಬಿಟ್ರೆ ಆಯ್ತು, ನೀಟಾಗಿ ಬೆಂದ್ಬಿಡುತ್ತೆ. 4 ವಿಷಲ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇವಾಗ ವಿಷಲ್ನ ಡೈರೆಕ್ಟಾಗಿ ತೆಗಿಬಾರ್ದು, ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬಿಟ್ಟ ಮೇಲೆ ವಿಷಲ್ ಆರುತ್ತೆ. ಓಕೆನಾ? ಸೊ ಇದು ಬಂದುಬಿಟ್ಟು ಸೇಫ್ಟಿ ವಾಲ್. ಸ್ಟೀಮು ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ತಣ್ಣಗಾಗ್ತಿದ್ದಂಗೆ ಇದು ಕೆಳಗಡೆ ಹೋಗುತ್ತೆ. ಆಮೇಲೆ ವಿಷಲ್ ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕಂಪ್ಲೀಟಾಗಿ ಮೇಲ್ಗಡೆ ಏರ್ ಬರಲ್ವಲ್ಲ, ಆವಾಗ ತೆಗೆದು ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತೆ ಸಪ್ರೇಟಾಗಿ. ಪೋರ್ಕ್ ರೆಡಿಯಾಗಿದೆ. ಹಿಮ್ಮ ಫೈನಲ್ ಟಚಪ್ಗೆ ಕೊತ್ತಂಬರಿ ರೆಡಿ ಮಾಡ್ಕೊಂಡಿದ್ದಾಳೆ. ಹೌದು. ಓಕೆ. ಎಷ್ಟು ಕೊತ್ತಂಬರಿ ಹಾಕ್ತೀರ ಅದೊಂದು ಫ್ಲೇವರ್ ಸಿಗುತ್ತೆ. ಹೌದು. ಓಕೆ. ಸೊ ಇದನ್ನು ಲಾಸ್ಟಲ್ಲಿ ಫ್ರೈ ಮಾಡಾದ್ಮೇಲೆ ಮೇಲೆ ಉದುರ್ಸಕ್ಕ ಅಥವಾ ಉದುರಿಸ್ತಾನೆ ಹಾಕೋತಿ ಹೆಂಗೆ? ಎಲ್ಲ ಆದಮೇಲೆ ಲಾಸ್ಟ್ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಇದು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಅದೊಂದು ಫ್ಲೇವರ್ ಅರೋಮಾ ಸಿಗುತ್ತೆ. ಓಕೆ. ವಾವ್, ಸಕ್ಕದಾಗಿದೆ ನೋಡಿ. ನಾವು ಆಯಿಲೇ ಹಾಕಿಲ್ಲ ಆದ್ರೂ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅದು. ಸೊ ಅದಕ್ಕೋಸ್ಕರನೇ ಆವಾಗ ಪೋರ್ಕ್ ಫ್ರೈ ಮಾಡ್ಬೇಕಾದ್ರೆ ಆಯಿಲ್ ಹಾಕ್ಬಾರ್ದು ಅನ್ನೋದು.
ಸಖತ್ತಾಗಿ ಹಿಡಿದಿದೆ ಮಸಾಲೆ. ಬೆಂದಿದೆಯಾ? ಫಸ್ಟ್ ಕ್ಲಾಸ್, ಸಖತ್ತಾಗಿದೆ. ಮಾಂಸ ಅಂತೂ ನೀಟಾಗಿ ಬೆಂದಿದೆ. ಸೊ ಇವಾಗ ನೋಡಿ ಇದನ್ನು ಸಾಂಬಾರು ಥರನೂ ತಿಂತಾರೆ ಕೆಲವರು. ಇದಕ್ಕೆ ಹಂಗೆ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ರೆ ಇದು ಸಾಂಬಾರು ಥರ ಆಗುತ್ತೆ. ಬಟ್ ಪೋರ್ಕ್ ಇಸ್ ಆಲ್ವೇಸ್ ಟೇಸ್ಟ್ ಬೆಟರ್ ವೆನ್ ಇಟ್ ಇಸ್ ಫ್ರೈಡ್. ಈ ಕಡೆ ಇಟ್ಕೊಂಬಿಡು ಬಾಣಲಿ ಅದನ್ನು. ಇದಕ್ಕೆ ನೀವು ಎಕ್ಸ್ಟ್ರಾ ಸ್ಪೆಷಲ್ ಪೋರ್ಕ್ ಮಸಾಲ ಗಿಸಾಲ ಏನೂ ಹಾಕೋದು ಬೇಡ. ಪೋರ್ಕ್ ಅಂತೂ ಆಗಿದೆ. ನೋಡಿ ನಾವು ನೀರು ಹಾಕಿಲ್ಲ ಅಂದ್ರೂ ಇವಾಗ ಹಾಕಿರೋ ನೀರೆಲ್ಲ ಹಾಗೆ ಇದೆ, ಯಾಕೆ ಇದು ನೀರು ಬಿಟ್ಕೊಳ್ಳುತ್ತೆ ಮಾಂಸ. ಸೊ ಹಾಗಾಗಿ ಇದು ಗ್ರೇವಿ ಥರನೂ ಯೂಸ್ ಮಾಡ್ಕೋಬೋದು. ಜಾಸ್ತಿ ಕುದಿಸ್ಬಿಟ್ರು ಅಂದರೆ ಅದು ನೀಟಾಗಿ ಡ್ರೈ ಆಗಿಬಿಡುತ್ತೆ. ಸೊ ಇವಾಗ ಫುಲ್ ಹಾಕ್ಕೊಬಿಡ ಹಂಗೆ ಅದು ಸಮೇತ. ಇವಾಗ ನೋಡಿ ಇದು ಸ್ವಲ್ಪ ಜಾಸ್ತಿನೇ ಗ್ರೇವಿ ಆಗಿದೆ. ನೀಟಾಗಿ ಬಾಯ್ಲ್ ಮಾಡಿಬಿಟ್ರೆ ನೀರೆಲ್ಲ ಎವಾಪ್ರೇಟ್ ಆಗುತ್ತೆ. ಆಮೇಲೆ ಫೈನಲ್ ಆಗಿ ಇದೇನು ಪೌಡ್ರ್ ಇದೆ ಆಮೇಲೆ ಹಾಕ್ಕೋಬೋದು. ಯಾಕಂದರೆ ಇವಾಗ ಹಾಕ್ಕೋಬೋದು, ಸ್ವಲ್ಪ ನೀರು ಇದೆಯಲ್ವಾ. ಸೊ ಹಾಗಾಗಿ ಸ್ವಲ್ಪ ನೀರೆಲ್ಲ ಎವಾಪ್ರೇಟ್ ಆಗಲಿ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಬೇಯಿಸ್ಕೊತಾ ಇದ್ದೀವಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆಗುತ್ತೆ. ಇವಾಗ ಕೆಲವೇ ಕ್ಷಣದಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಪೋರ್ಕ್ ಫ್ರೈ ರೆಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ. ಇದಕ್ಕೆ ನಿಂಬೆಹಣ್ಣು ಹಾಕ್ತೀವಿ ನಾವು. ಹುಳಿ ಸಿಪ್ಪೆ ಅಥವಾ ಹುಳಿ ತುಪ್ಪ ಹಾಕಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ಹುಳಿ ತುಪ್ಪ ಖಾಲಿ ಆಗಿಬಿಟ್ಟಿದೆ ಮನೇಲಿ. ಸೊ ಹಾಗಾಗಿ ನನಗೆ ಹುಳಿ ಸಿಪ್ಪೆ ಇಷ್ಟ ಇಲ್ಲ, ಹುಳಿ ತುಪ್ಪ ಹಾಕಿ ಚೆನ್ನಾಗಿರುತ್ತೆ. ಸೊ ಫೈನಲಾಗಿ ಹಿಮ ಮಾಡಿದ ಮಲ್ನಾಡು ಪೋರ್ಕ್, ಮಲ್ನಾಡು ಹ್ಯಾಶ್ಟ್ಯಾಗ್ ಕೂರ್ಗ್, ಹ್ಯಾಶ್ಟ್ಯಾಗ್ ಬ್ಲ್ಯಾಕ್, ಹ್ಯಾಶ್ಟ್ಯಾಗ್ ಪೆಪ್ಪರ್ ಎಲ್ಲ ಓಕೆ. ಸೊ ಪೋರ್ಕ್ ರೆಡಿ ಆಗಿದೆ. ಇವಾಗ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದಾಳೆ. ಓಹೋ ಓಕೆ, ಫೈನಲ್ ಆಗಿ ರೆಡಿಯಾಗಿದೆ. ಸೊ ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ ಪೋರ್ಕು. ಹಾಗಾಗಿ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು. ಸಕ್ಕತ್ತಾಗಿದೆ ಈ ಮಾತ್ರ ಸೇಮ್. ಬಟ್ ಇದೇನೆಂದರೆ ಈ ಗ್ರೇವಿ ಇಲ್ಲಾಂದರೆ ಇನ್ನೂ ಡ್ರೈ ಆಗುತ್ತೆ. ಬಟ್ಟು ಸೂಪರಾಗಿದೆ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ಹಂಗೆ ನೋಡ್ತಾರೆ ಎತ್ಕೊಂಡು ತಿನ್ಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಇದನ್ನು ನೀವು ಕಡುಬು, ಅಕ್ಕಿ ರೊಟ್ಟಿ ಮೇನು ತಿನ್ನೋದು, ಕಡುಬು, ಅಕ್ಕಿ ರೊಟ್ಟಿ, ಅನ್ನ, ಅದ್ರ ಜೊತೆ ಬೇರೆ ಚಪಾತಿ, ದೋಸೆ, ನೀರು ದೋಸೆಗಂತೂ ಇನ್ನೂ ಸಖತ್ತಾಗಿರುತ್ತೆ. ಇದೆಲ್ಲದ್ರ ಜೊತೆ ತಿನ್ಬೋದು. ಇದು ಏನಿಲ್ಲ ಕಾಂಬಿನೇಷನ್ ಇಲ್ಲ, ಬರೀ ಬಾಯಲ್ಲಾದ ತಿನ್ನಿ, ಹೆಂಗಾರ ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಪೀಸ್ ಎತ್ಕೊಡು, ಬಟ್ಲಿಗೆ ಹಾಕ್ಕೊಡು. ನೋಡಿದ್ರೆ ತುಂಬ ಟೆಂಪ್ಟ್ ಆಗ್ತಾಯಿದೆ, ಅಷ್ಟು ಚೆನ್ನಾಗಿದೆ. ಮಸ್ತಾಗಿದೆ. ಇಲ್ಲಿ ನೀನೊಂದು ಪೀಸ್ ತಗೋ. ಹಾಗೆ ತಗೋತೀನಿ, ಏನಾಗಲ್ಲ. ಇದು ತಗೋ, ಮಾಂಸ ತಗೋ. ಬಾರ್ ಬೇಡ ನಿನಗೆ, ನನಗೆ ಬಾರ್ ಹಾಕೋ, ನೀನು ಮಾಂಸ ತಗೋ. ಈ ಎಣ್ಣೆ ಹೊಡೆಯೋರ್ಗಂತೂ ಸ್ವರ್ಗ ಗುರು. ಚಿಕ್ಕ ಪೀಸ್ ಹಾಕಿ ಟೇಸ್ಟ್ ಮಾಡೋಕೆ ಅಷ್ಟೇ. ಇದಿದೆ ಅಲ್ಲ. ಓಕೆ. ಸೊ ನೋಡಿ ಹೀಗಿದೆ. ಓಹೋ ಮಾಡಲಾ, ವಿಡಿಯೋ ಮಾಡಲಾ? ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ನನಗಂತೂ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಮಸ್ತಾಗಿದೆ. ಬಾರ್ ಕೂಡ ಹೇಳ್ದಾಗೆ ಇದು ಬಲ್ತಿರೋ ಮಾಂಸ ಆಗಿರೋದ್ರಿಂದ ಚೆನ್ನಾಗಿ ಬೆಂದಿದೆ. ಸೂಪರ್. ಅನ್ಫಾರ್ಚುನೇಟ್ ಆಗಿ ಹಿಮಗೆ ಇದು ಇಷ್ಟ ಇಲ್ಲ ಅಂತ ಅವಳು ಯಾವಾಗೂ ತಿಂದಿಲ್ವಲ್ಲ, ಹಾಗಾಗಿ ಒಂದೆರಡು ಸತಿ ಪಾಪ ಹೋಗೋಕ್ಕೆ ಮುಂಚೆ ತಿಂದಿದ್ದಾಳೆ. ಬಟ್ ಮಸ್ತಾಗಿದೆ ಹಿಮ. ಪೋರ್ಕ್ ಮಾತ್ರ ತುಂಬ ಸಖತ್ತಾಗಿ ಬಂದಿದೆ. ನೋಡಿ, ನೀವು ಮಾಡ್ಕೊಳ್ಳಿ, ಇದನ್ನು ತಿನ್ಕೊಳ್ಳಿ. ಹಾಗೆ ಈ ಡಿಶ್ ಏನಾದರೂ ನೆಕ್ಸ್ಟ್ ಕ್ಯಾಂಪಿಂಗಲ್ಲಿ ಮಾಡಬೇಕು ಅಂದರೆ ಹೇಳಿ. ಪೋರ್ಕ್ ಜೊತೆ ಕಡುಬು, ಆಮೇಲೆ ಅಕ್ಕಿ ರೊಟ್ಟಿ, ನೀರು ದೋಸೆ, ಇದೆಲ್ಲ ಕಾಂಬಿನೇಷನ್ ತಿನ್ಬೋದು. ನೆಕ್ಸ್ಟ್ ನಾವು ಕ್ಯಾಂಪಿಂಗಲ್ಲಿ ಇದನ್ನು ಮಾಡಬೇಕಾ ಹೇಳಿ, ಖಂಡಿತವಾಗ್ಲೂ ನೆಕ್ಸ್ಟ್ ಕ್ಯಾಂಪಿಂಗಲ್ಲಿ ಈ ಡಿಶ್ನ ಮಾಡ್ತೀವಿ. ಓಕೆ. ಸೊ ಹಿಂಗಂತ ಹೇಳಿ ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಹಿಮಾ ಮೇಡಮ್. ಸಖತ್ತಾಗಿದೆ ಅಡುಗೆ ಪೋರ್ಕು. ಸೊ ಈಗ ಊಟ ಮಾಡಿಬಿಟ್ಟು ಪಚ ಮಾಡೋದು ಅಷ್ಟೇ. ಏನಾದ್ರು ಹೇಳ್ತೀರಾ? ಏನಿಲ್ಲ.